ತುಂಬ ಜನ ರಾಗಿ ಸರಿ ಕೊಡೋದ್ರಿಂದ ಮಕ್ಕಳಿಗೆ ಕಾನ್ಸ್ಟಿಪೇಷನ್ ಆಗುತ್ತೆ ಮತ್ತು ಮೋಷನ್ ಸರಿಯಾಗಿ ಪಾಸ್ ಮಾಡಲ್ಲ ಅಂತ ಹೇಳಿ ರಾಗಿ ಸರಿ ಕೊಡೋದನ್ನೇ ನಿಲ್ಲಿಸ್ಬಿಟ್ಟಿರ್ತಾರೆ. ದಯಮಾಡಿ ಯಾರು ಈ ಥರ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ರಾಗಿಯಲ್ಲಿ ಸಿಗೋಷ್ಟು ನ್ಯೂಟ್ರಿಷನ್ ಬೇರೆ ಯಾವುದ್ರಲ್ಲೂ ಸಿಗಲ್ಲ ಅಂತಲೇ ಹೇಳ್ಬೋದು. ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ಡ್ ಆಗಿ ತಿಳಿಸ್ಕೊಡ್ತೀನಿ ಯಾವ ಥರ ರಾಗಿ ಸರಿ ಮಾಡಿಕೊಟ್ರೆ ಮಕ್ಕಳಿಗೆ ಕಾನ್ಸ್ಟಿಪೇಷನ್ ಆಗಲ್ಲ ಮತ್ತು ಈಸಿಯಾಗಿ ಡೈಜೆಷನ್ ಆಗುತ್ತೆ ಅಂತ ಹೇಳಿ. ನಾವು ರಾಗಿ ಸರಿನ 6 ಮಂತ್ಸಿಂದನೂ ಕೊಡ್ಬೋದು. ಅಂದರೆ ನಾವು ಸಾಲಿಡ್ನ ಯಾವಾಗ ಶುರು ಮಾಡ್ತೀವೋ ಆವಾಗಲಿಂದನೇ ರಾಗಿ ಸರಿನ ಸಹ ಕೊಡ್ಬೋದು. ಸ್ಟಾರ್ಟಿಂಗಲ್ಲೇ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೊಡೋದು ಮತ್ತು ತುಂಬ ಗಟ್ಟಿಯಾಗಿ ಮಾಡಿಕೊಡೋದ್ರಿಂದ ಅವ್ರಿಗೆ ಡೈಜೆಷನ್ ಆಗಲ್ಲ. ನೀವು ಸ್ಟಾರ್ಟಿಂಗಲ್ಲಿ ಮಾಡಿಕೊಡ್ಬೇಕಾದ್ರೆ ಒಂದು ಅರ್ಧ ಸ್ಪೂನಷ್ಟು ರಾಗಿ ಸರಿ ಪೌಡರ್ನ ತಗೊಂಡು ತುಂಬ ತೆಳುವಾಗಿ ರಾಗಿ ಸರಿನ ಮಾಡಿಕೊಡೋದ್ರಿಂದ ಈಸಿಯಾಗಿ ಡೈಜೆಷನ್ ಆಗುತ್ತೆ. ಅದಾದಮೇಲೆ ನೀವು ರಾಗಿ ಸರಿ ತಿನ್ನಿಸಿದಾದ್ಮೇಲೆ ನೀರನ್ನ ಕುಡಿಸ್ಬೇಕು. ಯಾರಿಗೆ ಆಗಲಿ ಫುಡ್ ಕೊಟ್ಟಿದ್ದಾದಮೇಲೆ ನೀರು ಕುಡಿಸಿಲ್ಲ ಅಂತಂದರೆ ಡೈಜೆಷನ್ ಆಗಲ್ಲ. ನೀರು ಅನ್ನೋದು ಡೈಜೆಷನ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಒಂದು ದಿನಕ್ಕೆ ಎಷ್ಟು ನೀರು ಬೇಕೋ ಮಗುಗೆ ಅಷ್ಟು ನೀರನ್ನ ಕುಡಿಸೋದನ್ನು ಸಹ ಅಭ್ಯಾಸ ಮಾಡ್ಕೊಳ್ಳಿ. ಅದಾದಮೇಲೆ ರಾಗಿ ಸರಿ ತಿಂದಿದ್ದು ಒಂದು 3 ಅವರ್ಸ್ಗೆ ಯಾವುದಾದ್ರೂ ಹಣ್ಣನ್ನ ಕೂಡ ಕೊಡಬೇಕಾಗುತ್ತೆ. ಎಕ್ಸಾಂಪಲ್ಗೆ ಬನಾನಾ ಮತ್ತು ಆ್ಯಪಲ್ ಪ್ಯೂರಿ ಥರ ಮಾಡಿ ಕೂಡ ಕೊಡಬಹುದು. ಈ ಥರ ಕೊಡೋದ್ರಿಂದ ಅವ್ರಿಗೆ ಈಸಿಯಾಗಿ ಡೈಜೆಷನ್ ಆಗುತ್ತೆ. ಇದೆಲ್ಲ ಆದಮೇಲೆ ನಾವು ಮೇಯ್ನ್ ಇಂಪಾರ್ಟೆಂಟಾಗಿ ರಾಗಿ ಸರಿ ಪೌಡರ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾನಿಲ್ಲಿ ಆರ ನ್ಯೂಟ್ರಿ ಸರಿನ ಬಳಸ್ತಾ ಇದ್ದೀನಿ. ಇದರಲ್ಲಿ ಆಲ್ಮಂಡ್ಸು, ರಾಗಿ, ಡ್ರೈ ಫ್ರೂಟ್ಸು ಮತ್ತು ಡೈಜೆಷನ್ಗೋಸ್ಕರ ಅಜ್ವನ್ನ ಕೂಡ ಬಳಸಿದ್ದಾರೆ. ಹಾಗಾಗಿ ಅವ್ರಿಗೆ ಈಸಿಯಾಗಿ ಡೈಜೆಷನ್ ಆಗುತ್ತೆ ಮತ್ತು ಸಿಗಬೇಕಾಗಿರೋ ಅಂಥ ಎಲ್ಲ ನ್ಯೂಟ್ರಿಷನ್ ಕೂಡ ಸಿಗುತ್ತೆ. ಅವರ ವೆಯ್ಟ್ ಗೇನ್ಗಂತೂ ಈ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನಿಮಗೂ ಕೂಡ ಈ ಪ್ರಾಡಕ್ಟ್ ಬೇಕು ಅಂತಂದರೆ ಅಮೆಝಾನಲ್ಲಿ ಮತ್ತು ಫ್ಲಿಪ್ಕಾರ್ಟ್ಗಳಲ್ಲಿ ಕೂಡ ಸಿಗುತ್ತೆ. ಮತ್ತು ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೂಡ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಬೇಕು ಅಂತಂದರೆ ಚೆಕ್ ಮಾಡಿ ನೋಡಿ. ಆ್ಯಂಡ್ ಇದೇ ಥರ ವೀಡಿಯೋಸ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ.